ಆಟೋ ವೆಲ್ಡಿಂಗ್ಸ್ ವರ್ಕ್ಸ್ ಬಗ್ಗೆ ನಾವು ಅವರ ಮಾಹಿತಿಯನ್ನು ತಿಳ್ಕೊಳ್ಳೋ ಬಗ್ಗೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಇಲ್ಲಿ ಬ್ಯಾರೇಜ್ ಕಾಲೇಜಲ್ಲಿ ಪ್ರಥಮ ಸೆಮ್ಮಲ್ಲಿ ನಾನು ಎಜುಕೇಷನ್ ಕಲಿತಿದ್ದೀನಿ ಸರ್. ನನಗೆ ಸ್ವಲ್ಪ ನಿಮ್ಮದು ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಹೇಳ್ತೀರಾ ನೀವು? ಹೇಳ್ಬೋದು. ಅದ್ರಾಗ ಏನೈತಿ, ಕೆಲಸ ಇಲ್ಲ ನಮ್ಮದು. ಅಂದರೆ ಗ್ಯಾರೇಜ್ ಕೆಲಸ ನೀವು ಎಜುಕೇಷನ್ ಕಲಿಲಾರ್ದೆ ಗ್ಯಾರೇಜ್ ಕೆಲಸ ಯಾವ ರೀತಿ? ಸಣ್ಣದಿರುವಾಗ ಒಂದು ಭಯಂಕರ ಆಸಕ್ತಿ ಉಂಟು, ಈ ಕೆಲಸ ಮಾಡಬೇಕಂತ ಒಂದು ಆಸಕ್ತಿ ಇದ್ದಿದೆ. ಮತ್ತು ಇದ್ರ ಮತ್ತೆ ಜೀವನ ಆಗಲಿಕ್ಕೆಲ್ಲ ಗ್ಯಾರಂಟಿ ಇಲ್ಲಲ್ಲ, ಅದಕ್ಕೆ ಇದಕ್ಕೆ ಹೋಗಿ ಎಷ್ಟು ಎಜುಕೇಷನ್ ಮಾಡುವಂತ ಅಂತ ಪರಿಸ್ಥಿತಿ ಇಲ್ಲ ಮನೆಗೆ. ಹಾಗೆ ಇದಕ್ಕೆ ಸೇರಬೇಕಂತ ಅನಿವಾರ್ಯತೆ ಇದೆ, ಅದಕ್ಕೆ ಆ ಕೆಲಸ ಸೇರ್ಕಂತ ಇವತ್ತಿಗೂ ನಮ್ಗೆ ಇದು ಒಳ್ಳೆ ಕೆಲಸ. ನಿಮಗೆ ಇಂಟ್ರೆಸ್ಟ್ ಇದ್ರ ಮೇಲೆ? ಇದ್ರ ಮೇಲೆ ಅಂದರೆ ಬೇರೆ ಬಿಸ್ನೆಸ್ ಮೇಲೆ? ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಅಲ್ಲ, ಇದು ಒಳ್ಳೆ ಇದ್ರ ಮೇಲೆ ಈಗ ನಾವು ಬಂಡಲ ಹಾಕಂಗು ಅದ್ರ ಡಬಲ್ ಮಾಡ್ಬೋದು ಅಂತ ಮನಸ್ಥಿತಿ ಗಟ್ಟಿರ್ಬೇಕು. ಆದರೆ ಮನೆಯ ಪರಿಸ್ಥಿತಿ ಏನಾದರೂ ಗಂಭೀರ ಇತ್ತು? ಈಗ ಗಂಭೀರ ಅಂದ್ರೆ ಮಾಮೂಲಿ ಇದಿತ್ತು, ಅಷ್ಟು ಓದಕ್ಕಾಗಿಲ್ಲ. ಮತ್ತೆ ಈಗ ಓದೋಕ್ಕಿಂತ ಜಾಸ್ತಿ ಬೆನಿಫಿಟ್ ಇದ್ರೆ ಹೋದ್ರೂ ಎಷ್ಟು ಸಿಕ್ಕುತ್ತ ಅಂತ ಗ್ಯಾರಂಟಿ ಇರಲಿಲ್ಲ. ಇದ್ರಂಗೆ ಒಳ್ಳೆ ಬೆನಿಫಿಟ್ ಇದ್ರೆ ನೀವು ವರ್ಕ್ ಮಾಡ್ಕೊಂತಿದ್ರೆ ನಿಮ್ಮ ಜೀವನ ಸಾಗುತ್ತಾ? 100% ಗ್ಯಾರಂಟಿ ಆಗುತ್ತೆ. ಹೌದು. ಏನು ಇದು ಒಂದು ಬಿಸ್ನೆಸ್ ಮಾಡೋ ಮುಂದೆ ನೀವು ಏನಾದರೂ ಲೋನ್ ತಗೊಂಡಿದ್ರಾ? ಇಲ್ಲ ಇದಕ್ಕಷ್ಟು ಲೋನ್ ಬೇಕಂತ ಅಂತ ಇಲ್ಲ. ಪರಿಚಯ ಮತ್ತೆ ಕಾಂಟ್ಯಾಕ್ಟ್ ಮತ್ತೆ ನಾವು ಮಾಡುವ ಉದ್ಯೋಗದಲ್ಲಿ ಕೆಲಸ ಮೇನ್, ಫಿನಿಶಿಂಗ್ ಬೇಕು. ಈ ಕೆಲಸ ಫಿನಿಶಿಂಗ್ ಇದ್ರೆ ಕೆಲಸ ಮುಂದಿನ ಪೀಳಿಗೆಯಲ್ಲಿ ಇದು ಎಲ್ಲರಿಗೂ ಯೂಸ್ ಆಗುವ ಒಂದು ಗ್ಯಾರಂಟಿ ಮಾಡ್ಬೋದು, ಒಳ್ಳೆ ಮಾಡ್ಬೋದು. ಈಗ ಇಲ್ಲಲ್ಲ, ಎಲ್ಲೂ ಇಲ್ಲಲ್ಲ, ಕೆಲಸ ಮಾಡೋರೇ ಇಲ್ಲ, ಈ ಕೆಲಸ ಮಾಡೋರೇ ಇಲ್ಲ. ಮಾತೆ ಹತ್ರ ಗತಿ ಓದು ಈ ಕೆಲಸ ಮಾಡೋರೇ ಅಲ್ಲ. ಈ ಕೆಲಸ ಮಾಡಿರ್ತಾರ 100ಕ್ಕೆ 100 ಅವರು ಜೀವನ ಮಾಡ್ಬೋದು. ಎಷ್ಟು ಗಂಟೆಗೆ ಮನೆಗೆ ಹೋಗ್ತೀರಾ ನೀವು ಕೆಲಸ ಮಾಡ್ಕೊಂಡು? ನಾವು ಬೆಳಿಗ್ಗೆ 9-9:30ವರೆಗೆ ಬರ್ತೇವೆ. 9:00ವರೆಗೆ ಬಂದು ಡ್ಯೂಟಿಗೆ ಕ್ಲೀನ್ ಮಾಡೋಕ್ಕೆ ಒಂದು 10 ಗಂಟೆ, ವರ್ಕ್ ಸ್ಟಾರ್ಟ್ ಮಾಡೋದು 10 ಗಂಟೆ ಆಗುತ್ತೆ. ಮತ್ತೆ 10:00ವರೆಗೆ ಒಂದು ಚಾ ತಿಂಡಿ ತಿನ್ಕ ಬರ್ತೇವೆ. ಅದರಲ್ಲಿ ಎಮರ್ಜೆನ್ಸಿ ಅಂದರೆ ನಿಮ್ಮ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಅಂದರೆ ನೀವು ಇಂಟಿಗೆ ಹೋಗುದೇ. ಈ ಕೆಲಸ ಎಮರ್ಜೆನ್ಸಿ ಇರುತ್ತೆ, ನಮ್ಮ ಹುಡುಗರು ಇರ್ತಲ್ಲ, ಹುಡುಗರು ಮಾಡ್ಕೊಳ್ತಾರೆ. ಒಂದು ವೇಳೆ ನೀವು ಇರಲಿಲ್ಲ ಅಂದ್ರೆ ಹುಡುಗರು ಮಾಡ್ತಾರೆ. ಹೌದು, ನಾವು ಇರಲೇಬೇಕಂತ ಎಂತ ಇಲ್ಲ. ಅಂದರೆ ನೀವು ಕೆಲಸ ಮಾಡುವ ಕೆಲಸಗಳು ಇದಾವ? ಎಲ್ಲ A to Z ಇದೆ. ತೋರಿಸ್ತೀರಾ? ಬನ್ನಿ. ಇದೆಲ್ಲ ನಮ್ಮ ಕೆಲಸದ ಸಾಮಾನು. ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಸರ್, ಹೇಳ್ತೀರಾ? ಸರ್, ಇದು ಗ್ಲಾಸ್ ಇದು ಫ್ರಂಟ್ ಪ್ರೊಡಕ್ಷನ್ ಎಲ್ಲ ಬಂದರೆ ಈ ಸೆಟ್ ಎಲ್ಲ ಬೇಕಾಗುತ್ತೆ. 13 ನಂಬರ್ ಅದಕ್ಕೆಲ್ಲ ಗ್ಲಾಸ್ ಸೆಟ್ಟಿಂಗ್ ಬಿಚ್ಚುಕ್ಕೆ ಮತ್ತೆ ಡೋರ್ ಬಿಚ್ಚುಕ್ಕೆ ಇದೆಲ್ಲ ಇದು ಬೇಕಾಗುತ್ತೆ. ಅದಕ್ಕೆ ಹೌದು. ಮತ್ತೆ ಸ್ಕ್ರೂ ಡ್ರೈವರ್ ಐಟಮ್ ಯಾವುದು ಸ್ಕ್ರೂ ಮತ್ತೆ ಪ್ಲಾಸ್ಟಿಕ್ ಇದೆಲ್ಲ ಐಟಮ್ ಬರುತ್ತೆ, ಸೈಡ್ ಕಿವಿ ಟೈಪ್, ಅದಕ್ಕಲ್ಲಿ ಸ್ಕ್ರೂ ಡ್ರೈವರ್ ಯೂಸ್ ಮಾಡುತ್ತೆ. ಮತ್ತೆ ಬರ್ದಿದ್ದು ಯಾವ್ದಾದ್ರು ಒಂದು ಬೋಲ್ಟ್ ನಟ್ ಅಲ್ಲಿ ಇದ್ರೆ ಇದ್ರಾಗೆ ಥ್ರೆಡ್ ಮಾಡಿ ಯೂಸ್ ಸರಳವಾಗಿ ತೆಗಿತ್ತೆ. ಮತ್ತೆ ಈಚೆಗಡೆ ನಮ್ದು ಇದೆಲ್ಲ ಸೆಟ್ ಮಾಡ್ಕೊಳ್ಳಿ, ಇದೆಲ್ಲ ಬೆಂಡ್ ಮಾಡೋದು, ಇದೆಲ್ಲ ನಿಮ್ಮಿಂದ ಒಂದು ಯಾವುದಾದ್ರೂ ಒಂದು ಆಟೋ ಆಗಲಿ ಬೈಕ್ ಆಗಲಿ ನಿಮ್ಮಿಂದ ಅದು ಕೆಟ್ಟಿದ್ದಿರುತ್ತಲ್ಲ, ಅದು ಅದನ್ನು ಹೊಸ ಮಾಡ್ತೀರಾ? ಇಲ್ಲೇ ನೋಡಿ, ಇದೆಲ್ಲ ಹೋಗಿದ್ದು. ಹೌದು, ಇದೆಲ್ಲ ಹೋಗಿದ್ದು. ಇದಕ್ಕೆಲ್ಲ ಹೊಸ ಕೊಟ್ಟು ಮಾಡಿ ಮತ್ತೆ ಇದಕ್ಕೆಲ್ಲ ಲಪ್ಪ ಫಿನಿಶಿಂಗ್ ಮಾಡಿ ಮುಂಚೆ ಯಾವ ತರ ಇರುತ್ತೆ ಅದೇ ತರ ಮಾಡಿ ಕೊಟ್ಟು. ಗೊತ್ತಾಗುದಿಲ್ಲ ಮತ್ತೆ ನಿಮ್ಗೆ ಯಾವ ತರ ಮಾಡಿದ್ದಂತ ಗೊತ್ತಾಗಲ್ಲ. ಸಾಮಾನು ಭಾಳ ಇರುತ್ತಲ್ಲ, ಮತ್ತೆ ವೇಸ್ಟ್ ಆಗಿದ್ದು ಅದನ್ನು ಏನು ಮಾಡ್ತೀರಾ? ಯೂಸ್ ಮಾಡ್ಕೋತೀರಾ? ಅದು ವೇಸ್ಟ್ ಆದ ಫುಲ್ ತುಕ್ಕಿಡಿದು ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ದೀಪಾವಳಿಗೆ ಗುಜರಿ ಹಾಕಿ ಬಿಡು. ವರ್ಷಕ್ಕೆ ಒಂದ್ಸಲ ಗುಜರಿ ಹಾಕಿ ಬಿಡು. ಅಂದ್ರೆ ಹಳೆ ಗಾಡಿ ಹೌದು. ಸಣ್ಣ ಪುಟ್ಟ ವೇಸ್ಟೇಜ್ ಉಂಟಲ್ಲ ಅವೆಲ್ಲ ಕಟ್, ಅದು ಏನಕ್ಕೂ ಬರುವುದಿಲ್ಲ. ಇದೆಲ್ಲ ಹೋಗಿ ಎಲ್ಲ ಗುಜರಿಗೆ ಹಾಕಿ ಬಿಡುದು. ಅದು ನಮಗೆ ಮತ್ತೆ ಅದು ಉಪಯೋಗ ಬರುವುದಿಲ್ಲ. ಮತ್ತೆ ನಾವೀಗ ಗ್ಯಾಸ್ ವೆಲ್ಡ್ ಮಾಡೋದ್ರೆ ನಮ್ಮ ಮಿಷನರಿ ಗ್ಯಾಸ್ ವೆಲ್ಡ್ ಇದೆ. ಇದೆಲ್ಲ ಆಟೋ ಯೂಸ್ ಆಗುತ್ತೆ, ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಗ್ಯಾಸ್ ವೆಲ್ಡ್ ಎಲ್ಲ ಇದ್ರಂಗೆ ಮಾಡೋದು. ಹೌದು, ಎಮರ್ಜೆನ್ಸಿ ಯಾವುದಾದ್ರೂ ಒಂದು ಕೆಲಸ ಎಮರ್ಜೆನ್ಸಿ ಇದ್ರೆ ಇದ್ರಂಗೆ ಮಾಡ್ಬೋದು. ಇದ್ರಂಗೆ ಮಾಡ್ಬೋದು. ನಮ್ಗೆ ಕರೆಂಟ್ ಬೇಕಂತಿಲ್ಲ, ಫುಲ್ ಕರೆಂಟ್ ಬೇಕು. ಕಟಿಂಗ್ ಗಿಟಿಂಗ್ ಇದ್ರೆ ಸ್ವಲ್ಪ ಕರೆಂಟ್ ಬೇಕಾ, ಮತ್ತೆ ಇಲ್ಲ ನಮ್ಗೆ ಕರೆಂಟ್ ಬೇಕಂತಿಲ್ಲ. ಈ ತರ 10 ನಂಬರ್ ಇದೆ, ಇದನ್ನೆಲ್ಲ ಬಿಚ್ಚಿದೆ ಡೋರ್ಗೆ, ಇದು ಬಿಚ್ಚಿದೆ ಅಷ್ಟೇ. ತುಂಬಾನೇ ನಟ್ ಬೋಲ್ಡ್ ಇರುತ್ತಲ್ಲ ಒಳಗೆ, ಯಾವ್ದು ಎಲ್ಲಿ ಓಪನ್ ಮಾಡ್ಬೇಕಂತ ಎಲ್ಲ ನಿಮಗೆ ಗೊತ್ತಿರ್ತದೆ? ಪ್ರತಿಯೊಂದು ಗೊತ್ತಿರುತ್ತೆ. ಸೆಟ್ಟಿಂಗ್ಸ್ ಎಲ್ಲ ಸೆಟ್ಟಿಂಗ್ ನಮ್ದೆ. ಈ ಬಾಡಿ ಫುಲ್ ಕಳಿಸಿ ಇದೆಲ್ಲ ಹೋಗಿದ್ದ, ಇದೆಲ್ಲ ಮತ್ತೆ ರೀಸೆಟ್ ಮಾಡಿ ಫಿಟ್ ಮಾಡಿದ್ವಿ. ಮತ್ತೆ ಇದು ಹಾಗೆ ಫುಲ್ ಹೋಗಿದಿದೆ, ಇದೆಲ್ಲ ಫುಲ್ ಸೆಟ್ಟಿಂಗ್ ಮಾಡಿ. ಅಂದರೆ ಹಳೇದು ಇವೆಲ್ಲ ಹೋಗಿದೆ, ಎಲ್ಲ ತುಕ್ಕಿಡಿದು ಏನೂ ಇಲ್ಲ.
ಇದೆಲ್ಲ ರೀಸೆಟ್ಟಿಂಗ್ ಇದೆಲ್ಲ. ಇದಕ್ಕೆ ಮತ್ತೆ ಏನು ಕೊಟ್ಟು ಗ್ರೇಲಪ್ಪ ಬಂದು ಮತ್ತೆ ಫಿನಿಶಿಂಗ್ ಬರ್ತದೆ ಫುಲ್ ಪೇಂಟಿಂಗ್. ಮುದ್ದೆ ಆಗೋದಿಲ್ಲ ವರ್ಕ್. ನೀವು ಗ್ಯಾರೇಜ್ ಎಲ್ಲ ಕೆಲಸ ಯಾವ ರೀತಿ ಕಲ್ತಿರಿ ನೀವು? ಯಾರ ಕಡೆ ಹೋಗಿ ಕಲ್ತಿರಿ? ನಾವು ಸ್ಟಾರ್ಟಿಂಗಲ್ಲಿ ಒಂದು SLC ಮಾಡಿದ್ದೆ. SLC ಮಾಡಿದ್ರ ಮೇಲೆ ಮತ್ತೆ ಹೋಯ್ದಿಲ್ಲ. ಆಮೇಲೆ ನಮ್ಗೆ ಯಾರು ಹೇಳಿದ್ರು ಇದು ವೆಲ್ಡಿಂಗ್ ಕಲಿ ಒಳ್ಳೆ ಇರುತ್ತೆ. ಅದರ ಮೇಲೆ ನಿಮಗೆ ಇಂಟ್ರೆಸ್ಟ್ ಬಂತ? ಇಂಟ್ರೆಸ್ಟ್ ಬಂದ. ಒಂದು 2 ಕಡೆ ನಮ್ಮ ಈಗ ನಾವು ಓನರ್ ಇವರೇ ನಮ್ಮದು. ಹೌದಾ? ಇವ್ರ ಹತ್ರ ಸಣ್ಣಗಿಂದ ಒಂದು 15 ವರ್ಷ ಹಿಂದೆ ಇವರೇ ನಮ್ಮದು ಎಲ್ಲ ಮಾಡಿ ಕೊಟ್ಟಿದ್ದೀವಿ. ಕಷ್ಟ ಮಾಡ್ತಿದ್ವಿ ಇವರೊಟ್ಟಿಗೆ. ಮತ್ತೆ ನಮ್ದು ಒಳ್ಳೆ ಕಾಂಬಿನೇಷನ್. ಅಂದ್ರೆ ಪಾರ್ಟ್ ಟೈಮ್ ನೀವು ಇಲ್ಲೇ ಬಂದು ಹೌದೌದು ಕಲ್ಕೊಂಡು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬೆಳಿಗ್ಗೆ ಹಾಲ್ಲೈನ್ ಎಲ್ಲ ಮಾಡಿ ಅದ್ರ ಮೇಲೆ ಬಾ ಅಂದ್ರು. ಅದ್ರ ಮೇಲೆ ಇವರು ಸ್ವಲ್ಪ ಹೇಳಿಕೊಟ್ಟು ಮತ್ತೆ ಅದೇ ಕಂಟಿನ್ಯೂಷನ್ ಆಯ್ತು. ಅದ್ರಲ್ಲಿ ನಮ್ಗೆ ಸ್ವಲ್ಪ ನೀವು ಕಲಿಯಕ್ಕೆ ಹೋದಲ್ಲಿ ಅವರು ದುಡ್ಡು ತಗೊಂಡ್ರ? ಇಲ್ಲ ಫಸ್ಟಿಗೆ ಹೆಲ್ಪ್ ಮಾಡಿದ್ರೆ ಅವ್ರ ಕಡೆಯಿಂದ ಸಹಾಯ ಮಾಡಿದ್ರೆ? ಖರ್ಚಿಗೆ ಗಿರ್ಚಿಗೆ ಎಲ್ಲ ಅವರೇ ಕೊಡ್ತಿದ್ರು, ನಾವು ಕೊಡುವುದಿಲ್ಲ, ಅವರೇ ಕೊಡ್ತಿದ್ರು ನಾವು ಕಲುವಿಗೆ. ಅಂದ್ರೆ ಸರ್ ನಿಮ್ಮ ಹೆಸರು ಇದೇ ಕೆಲಸ ನಿಮಗೆ ಇಂಟ್ರೆಸ್ಟ್ ಬಂತು? ಹಲವಾರು ಕಂಪ್ನಿಗಳಲ್ಲಿ ಇದಾವಲ್ಲ ಸರ್ ಅದು ಬೆಂಗಳೂರಲ್ಲಿ. ನಿಮ್ಮ ಊರಲ್ಲಿ ಇದಕ್ಕೆ ಮಾಡ್ತೀವಿ? ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಮನೆಗೆ ಬಿಡೋದು, ನಮ್ಗೆ ಇಲ್ಲೇ ಮಾಡ್ಕೊಂಡ ಒಂದು ಆಸಕ್ತಿ. ಊರಲ್ಲಿ ಈಗ ಬೇರೆ ಕಡೆ ಹೋದಿದ್ರೆ ಬೆಂಗಳೂರು ಹೋದರೆ ಕೊಡ್ತಾರೆ ಒಂದು 35-45 ಕೊಡ್ತಾರೆ. ಇಲ್ಲಿ ನಮಗೆ 25 ಸಿಗುತ್ತೆ. ಅಲ್ಲಿ PG ಅದು ಇದು ಈ ಥರ ದುಡ್ಡು ತುಂಬ ವೇಸ್ಟೇಜ್ ಆಗ್ತದೆ. ಸಿಗೋದು ಮನೆ ಬರೋದೇ 10,000 ಸಿಗೋದಿಲ್ಲ ನಮ್ಗೆ. ಇಲ್ಲ ಹಂಗಲ್ಲ 20 ದುಡಿದ್ರೆ 20ಕ್ಕೂ ಲಾಭ. ಬಾಡಿಗೆ ಕಟ್ಟಲಿಕ್ಕಿಲ್ಲ, ಯಾವುದು ಕಟ್ಟಲಿಕ್ಕಿಲ್ಲ. ಸಂಜೆ 6 ಗಂಟೆಗೆ ಸೀದಾ ನಮಗೆ ಎಂಜಾಯ್. ಮತ್ತು ಬೆಳಗ್ಗೆ 9 ಗಂಟೆ ಡ್ಯೂಟಿ. ಮನಸ್ಥಿತಿಗೆಲ್ಲ ಫಸ್ಟ್ ಕ್ಲಾಸ್. ಬೆಂಗಳೂರಿಗೆ ಹೋದರೆ ದುಡುದು ಏನು ಪ್ರಯೋಜನದಲ್ಲ. ಬೇರೆ ಕಡೆ ದುಡಿಯೋದಕ್ಕಿಂತ ನಮ್ಮೂರೇ ಬೆಸ್ಟ್. ನಿಮ್ಮ ಅಲ್ಲಿ 50 ಕೊಡುದು ಒಂದೇ, ಇಲ್ಲಿ 30 ಕೊಡುದು ಒಂದೇ ಸಂಬಳ. ಅದು 30 ಉಳುದು, ಅಲ್ಲಿ 50 ಹೋಗುದು. ಅದು ಎಲ್ಲರೂ ಬೆಂಗಳೂರು ನಮ್ಗೆ ನಮ್ಮ ಊರೇ ಚಂದ. ಅದಕ್ಕೋಸ್ಕರ ನಾವು ಇಲ್ಲೇ ದುಡುದು, ಇಲ್ಲೇ ಇರುದು ಆ ಥರ. ನಿಮ್ಮ ನಮ್ಮೂರಲ್ಲಿ ಇಂಥ ಎಂಜಾಯ್ ಮಾಡೋದಕ್ಕಿಂತ ಬೆಂಗಳೂರಲ್ಲಿ ಎಂಜಾಯ್ ಮಾಡ್ಬೋದಲ್ಲ? ಇಲ್ಲ ಎಂಜಾಯ್ ಎಷ್ಟು ವರ್ಷ ಮಾಡೋದು? 20-25 ಒಳಗೆ ಎಂಜಾಯ್ ಮಾಡಲ್ಲ. ಕಡೆಗೆ ಎಂಜಾಯ್ ಮಾಡಿ ಅಂತ ಪ್ರಯೋಜನ ಮಾಡೋಕ್ಕಾಗೋದಿಲ್ಲ. ನಮಗೆ ದುಡಿಮೆಯೇ ಮೇನ್ ಅಲ್ಲ. ಮನೆ ಬದಿ ನೋಡ್ಬೇಕು, ಅಲ್ಲಿ ನೋಡ್ಬೇಕು. ಮತ್ತೆ ಇದ್ರ ಕಲಿತ ಮುಂದೆ ಏನಾದ್ರು ಸಾಧನೆ ಮಾಡ್ಕೊಂಡು ಒಂದು ಆಸೆ. ಬೆಂಗಳೂರಿಗೆ ಅಲ್ಲಿ ಸಾಧನೆ ಮಾಡೋದು ಅದೇ ಕಂಪ್ನಿ. ಆ ಕಂಪ್ನಿಗೆ ಮಾಡಿ ಅಲ್ಲೇ ರಿಟೈರ್ಡ್ ಆಗ್ಬೇಕು ಬಿಟ್ರೆ ಏನು ಪ್ರಯೋಜನ ಇಲ್ಲ. ಇದಾದ್ರೆ ನಮ್ದು ಸ್ವಂತ ಅಂದಿರ್ಬೇಕಲ್ಲ. ಊರಲ್ಲ ನಮ್ಗೆ ಸ್ವಂತ ಮಾಡ್ಬೋದು. ಬೆಂಗಳೂರಾಗ ಸ್ವಂತ ಮಾಡೋಕ್ಕಾಗೋದಿಲ್ಲ. ಖಾಲಿ ಕೆಲಸ. ಒಂದು ಸಂಡೆ ಒಂದು ರಜೆ. ಇಲ್ಲಿ ನಮ್ಗೆ ಆಗಲ್ಲ. ವರ್ಷ ಇಡೀ ಕೆಲಸ ಮಾಡ್ಬೋದು, ವರ್ಷ ಇಡೀ ತಿನ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಮತ್ತೆ ಇದರಿಂದ ಉತ್ಪತ್ತಿ ಜಾಸ್ತಿ. ಅಂದ್ರೆ ನಿಮ್ಮ ಕೈಯಲ್ಲಿ ಇರುತ್ತಲ್ಲ ಅದು ಕೆಲಸ ಮಾಡೋದು. ಅಂದ್ರೆ ನೀವು ಫ್ರೀಡಮ್ ಆಗಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ನಿಮ್ ಕೈಯಲ್ಲಿ ಹೌದು ನಮ್ಗೆ ಅದು ಏನ್ ಬೇಕು ಮೈಂಡ್ ಸೆಟ್ ಅದು. ಅಲ್ಲಿ ಒಂದು ರಜೆ ತಗೊಳ್ಬೇಕಾದ್ರೆ ಅದು ಪರ್ಮಿಷನ್ ಬೇಕು, ಅದು ಈ ತರ. ಇದೀಗ ನಮ್ದೇ ಸ್ವಂತ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಹತ್ರ 4-5 ಹುಡುಗರಿದೆ. ನಾವು ಬೇರೆಯವ್ರೊಟ್ಟಿಗೆ ಕೆಲಸ ಮಾಡೋಕ್ಕಿಂತ ನಮ್ದೇ ಸ್ವಂತ 4 ಜನ ಹಾಕ್ರೆ ಅದೊಂದು ಹೆಮ್ಮೆ ಊರಲ್ಲಿ. ಹಾಗಾಗಿ ನಾವು ಇಲ್ಲೇ ಚಾಯ್ಸ್ ಮಾಡ್ತೀವಿ. ನಿಮ್ದೇ ಸ್ವಂತ ಮಾಡ್ಕೊಂಡು ನೀವು ಕೆಲಸಕ್ಕೆ ಬೇರೆದವ್ರು ಇಟ್ಕೊಂಡು ನಮ್ದು ಅದೊಂದು ಟ್ಯಾಲೆಂಟ್. ಇದ್ರಂಗೆ ಕೆಲವರು ಹೇಳ್ತಾರೆ ಇದ್ರಂಗೆ ಅಂತ ಅವ ವೆಲ್ಡರ್ ಅಂತ. ಈ ಡ್ರೆಸ್ ಹಾಕೋ ಜೊತೆಗೆ ಈಗ ಆಫೀಸಲ್ಲಿ ಹೋದ್ರೆ ಈ ಡ್ರೆಸ್ ಕೊಡ್ತಾರೆ, ಅವ ಭಯಂಕರ ಕಾಸ್ಟ್. ಅದೇ ಡ್ರೆಸ್ ಅದೇ ಆ ಕೆಲಸ ಇಲ್ಲಿ ಮಾಡ್ತೀವಿ, ನಾವು ಮಾಡುತ್ತೆ ಇಲ್ಲೇ ಬೇರೆ ಡ್ರೆಸ್. ಅದು ಜನಗಳಿಗೆ ಗೊತ್ತಾಗೋದಿಲ್ಲ. ಜನಗಳಿಗೆ ಒಳ್ಳೊಳ್ಳೆ ಡ್ರೆಸ್ ಕೊಡ್ತದೆ, ಅವರೇ ಭಯಂಕರ ಅಂತ ಹೇಳ್ತಾರೆ ಕಂಪನಿ ಲೆಕ್ಕ. ಇಲ್ಲಿ ಗ್ಯಾರೇಜ್ ಕಾಲೇಜಲ್ಲಿ ಎಜುಕೇಷನ್ ಮಾಡ್ತಿದ್ದೀವಿ. ಗ್ಯಾರೇಜ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ನೀವು ಯಾವ ರೀತಿ ನಿಮ್ದು ನೀವು ಮಾಡಿದ್ದೀರಾ? ನಿಮ್ಮ ಹೆಸರು ಹೇಳ್ತೀರಾ ಸರ್? ನಮ್ಮ ಹೆಸರು ಮಂಜುನಾಥ್. ಹಾಂ ಸರ್. ಸ್ಟಾರ್ಟಿಂಗು 9 ಕ್ಲಾಸ್ ಬಿಟ್ಟಂತೆ. ಹಾಂ ಸರ್. ಎಜುಕೇಷನ್ ಮಾಡ್ಕೊಂತ ಆಮೇಲೆ ಇದನ್ನು ಮಾಡಿದ್ದೀರಾ? ಇದನ್ನೇ ಮಾಡ್ತಿದ್ವಿ. ಹಾಂ ಸರ್. ಹಾಗೆ ನಮ್ಗೆ ಒಳ್ಳೆ ವರ್ಕರ್ ಸಿಕ್ಕಿದ್ರು, ಹಾಗೆ ಮಾಡ್ಕೊಳ್ಳಿಕ್ಕೆ ಆಯ್ತು ನಮಗೆ. ಅದೇ ವೃತ್ತಿ ಜೀವನ ಮಾಡ್ಕೊಂತ ನೀವು ಶಾಲೆಯನ್ನು ಕಲಿತಿಲ್ಲ? ಶಾಲೆಯಲ್ಲಿ ಕಲಿತಿಲ್ಲ. ಹಾಂ ಸರ್. 9 ಪೈಲಾದ ನಂತರ ಬಿಟ್ಬಿಟ್ಟು. ಹೌದಾ ಸರ್? ಇದರಲ್ಲಿ ನಿಮಗೆ ಸಂತೋಷ ಇದೆಯಾ ಸರ್ ನಿಮಗೆ ಕೆಲಸದಲ್ಲಿ? 100 ಇದರಲ್ಲೇ ಸಂತೋಷ. ಅಂದರೆ ಬೇರೆ ಕಡೆ ನೀವು ಇಂಟ್ರೆಸ್ಟ್ ತೋರಿಸಲಿಲ್ವಾ? ಬೇರೆ ಯಾವ ಕೆಲಸದಲ್ಲಿ ಇಂಟ್ರೆಸ್ಟ್ ಮಾಡಿಲ್ಲ. ಹೌದಾ? ಒಂದೇ ಕೆಲಸ. ಅಂದರೆ ಇದರ ಮೇಲೇನೆ ಜೀವನ ಸಾಗುತ್ತೆ, ಸಂತೋಷವಾಗಿ ಮನೆ ಎಲ್ಲ ನಡ್ಕೊಂಡು ಎಲ್ಲ ಇದರಲ್ಲೇ ಆಗುತ್ತೆ. ನೀವು ಆಕ್ಸಿಡೆಂಟ್ ಯಾವಾಗ? ನಮ್ಮ ಅಡ್ರೆಸ್ ಮಾಡಿದ್ದು ಅವರು ನಿಮಗೆ ಟ್ರೈನಿಂಗ್ ಕೊಟ್ಟಿದ್ರು ಅಂತ ಹೇಳಿದ್ರು ಸರ್ ಅವರು. ಆದರೆ ನಿಮ್ಮ ಹೆಸರು ಸ್ವಲ್ಪ ಇದ್ದೀರಾ ಸರ್? ನಮ್ಮದು ಸಂದೀಪ್ ಕುಮಾರ್ ಅಂತ. ಹಾಂ ಸರ್. ಇಲ್ಲೇ ನಮ್ಮ ಮನೆ ಆಸುಪಾಸು ನಾವು. ಅವ್ರು ನಮ್ಮ ಓನರ್. ಅವ್ರ ಪಕ್ಕದ ಮನೆ ಆಚೆ ಮಂಗಳೂರು ಅಂತ ನಮ್ಮ ಊರಿದು. ಇದೆ ನಮ್ಮ ಪಕ್ಕದಲ್ಲಿ. ಹಾಂ ಸರ್. ಎಜುಕೇಷನ್ ಸರ್? ಎಜುಕೇಷನ್ SLC. ನೀವು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸ್ಕೊಂಡು ಹೌದೌದು. ಫಸ್ಟ್ ಈಗ ನಾವು ಇವನ ಹತ್ರ ಇವ್ರು ನಮ್ಮ ಓನರ್ ಹತ್ರ ಹೋಗಿ ಬರ್ತಿತ್ತ ಸಹಾಯ ಇದೇ ಕಲಿಯಲ್ಲ ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ದಿಲ್ಲ, ಇದನ್ನೇ ಕಲಿ. ಅಂದರೆ ಅವರು ತುಂಬ ನಿಮಗೆ ಹೆಲ್ಪ್ ಮಾಡಿದ್ದಾರೆ, ಕಬಡ್ಡಿ ಹೆಲ್ಪ್ ಮಾಡಿ. ನಿಮಗೆ ಸಂತೋಷ ಇದೆ ಈ ಕೆಲಸದ ಮೇಲೆ? ಬೇರೆ ಮೇಲೆ ನಿಮಗೆ ಇಂಟ್ರೆಸ್ಟ್ ಬರಲಿಲ್ಲ ಅವರು?
ಅಂದ್ರೆ ಬೇರೆ ಕೆಲಸಕ್ಕೆ ಈಗ ನೀವು ಬೇರೆ ನಮಗೆ ಯಾವುದೋ ವರ್ಕಿಗೆ 2,000 ಕೊಡ್ತೀವಿ ಅಂದ್ರೆ ನಾವು ಬರ್ತೀವಿ. ಪಾರ್ಟ್ ಟೈಮ್ ಜಾಬ್ ಏನು ಮಾಡಲಿಲ್ಲ ಸರ್ ನೀವು? ಬೇರೆ ಎಲ್ಲ ವರ್ಕ್ ಇತ್ತು, ನಮ್ಮ ಬೇರೆ ಎಲ್ಲ ಇತ್ತು. ಬೇರೆ ಬೇರೆ ಅಂದ್ರೆ ಕೋಳಿ ಫಾರ್ಮ್ ಇದೆಲ್ಲ ಉಂಟು ನಮ್ಮ ಕೋಳಿ ಫಾರ್ಮ್ ಇದೆ ನಮ್ದು. ಇದು ನಮ್ಮ ಫ್ರೀ ಇದ್ದಲ್ಲ. ಈಗ ಸಂಜೆ 6 ಗಂಟೆ ಮೇಲೆ ನಮ್ಮ ಫುಲ್ ಫ್ರೀ. ಹಾಂ ಮನೆಗಳಿಗೆ ಕೋಳಿ ಎಲ್ಲ ಫಾರ್ಮ್ ಮಾಡಿ ನಾವು ಸೇಲ್ ಮಾಡುತ್ತೆ. ಅಂದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಹೌದು ಹೌದು, ಅಂದರೆ ಮನೆಗೂ ಟೈಮ್ ಸೇವ್ ಆಗುತ್ತೆ, ನಿಮ್ಮ ಕೆಲಸಕ್ಕೂ ಟೈಮ್ ಸೇವ್ ಹೌದು ಆಗುತ್ತೆ. ಹೌದು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀರಾ ನೀವು ಯಾವ ರೀತಿ ವರ್ಕಲ್ಲಿ ಕೆಲಸ ಮಾಡೋದು? ಹೇಳ್ಕೊಡೋಕೆ ಯಾರು ಬರುವುದೇ ಇಲ್ಲ ಅದಕ್ಕೆ. ಹೌದಾ? ಈ ವರ್ಕಿಗೆ ಯಾರು ಬಂದ್ ಮಾಡೋದಿಲ್ಲ. ಹೌದು, ಇಂಟ್ರೆಸ್ಟ್ ತೋರಿಸಿದ್ರೆ ಗ್ಯಾರೇಜ್ ಈ ಫೀಲ್ಡಿಗೆ ಬರೋದು ಯಾರು ಈಗ ಇಂಟ್ರೆಸ್ಟ್ ತೋರುದಿಲ್ಲ. ಒಂದು 5 ವರ್ಷ ಆಯ್ತು ಯಾರು ಬರುವುದಿಲ್ಲ. ಇದ್ರದ್ದು ಒಳಗೊಟ್ಟು ಯಾರಿಗೂ ಗೊತ್ತಿಲ್ಲ. ಹೋಗುವುದ ತಿರುಗುವುದ ಕಡೆ ಬೆಂಗಳೂರಿಗೆ ಹೋಗುದು. ಇದರಿಂದ ನಿಮಗೆ ಸಂತೋಷ ಆಗುತ್ತೆ ಅನ್ನೋದು ಅವ್ರಿಗೆ ಫೀಲಿಂಗ್ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲಿ ಒಳಗೆ ಬಂದ್ರ ಮೇಲೆ ಗೊತ್ತಾಗ್ಬೋದು ಇದ್ರ ಒಂದು ಇಷ್ಟಪ್ಪ ಒಳ್ಳೆ ಇದಿತ್ತ. ಇದು ಖಾಲಿ ನಾವು ಇದು ಮಾತ್ರ ಅಲ್ಲ, ಎಂಜಾಯ್ ಉಂಟು, ಎಲ್ಲದು ಇತ್ತು ಇದರಲ್ಲಿ, ಕೆಲಸ ಉಂಟು, ಎಲ್ಲ ಇತ್ತು. ಅದೇ ಈಗ ಓದ್ತಾರೆ, ಎಲ್ಲರೂ ಓದುದೇ ಈಗ. ಕೊಲ್ಲೋರು ಯಾರು ಇಲ್ಲ, ಪೂರ ಜನ. ಈಗ 100ಕ್ಕೆ 100 ಜನ ಓದೋರೆ. ಓದುವುದು, ಡಿಗ್ರಿಗೆ ಹೋಗುದು, ಬೆಂಗಳೂರಿಗೆ ಹೋಗುದು. 3 ವರ್ಷ ಬಿಟ್ಟು ಮತ್ತೆ ಊರಿಗೆ ಬರುವುದೇ. ಹೌದೌದು. ಅದೇ ಇಲ್ಲೇ ಇದನ್ನೇ ಒಂದು ಡಿಗ್ರಿ ಮಾಡಿ ಇದನ್ನೇ ಈ ಡಿಗ್ರಿ ಮಾಡೋದು ಎಷ್ಟು ವರ್ಷ ಬೇಕು ಈಗ ಫುಲ್ ಕ್ಲಿಯರ್ ಆಗೋಕೆ? ಕ್ಲಿಯರ್ ಆಗೋಕ್ಕೆ ಹೋಗುತ್ತೆ ಸರ್ 22 23 ಹೋಗುತ್ತೆ. ಇದ್ರಂಗೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿ ಇದನ್ನೇ ಕಲಿಬಹುದಲ್ಲ. ಇಲ್ಲಿ ಈಗ ಜನ ಇಲ್ಲ. ನಿಮ್ದು ಏನಂದ್ರೆ ಸರ್, ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಬೆಳಿಬೇಕು, ಸ್ವಂತ ಊರಲ್ಲಿ ಇರ್ಬೇಕಂತ ನಮ್ದೊಂದು ಆಸಕ್ತಿ. ಈಗ ಎಲ್ಲೋ ಹೋಗುದು, ಊಟ ಸರಿ ಇರುವುದಿಲ್ಲ. ಹೌದು ಸರ್. ನಮ್ಗೆ ಮತ್ತೆ ಎಲ್ಲೆಲ್ಲ ಇರುವುದು, ಮನೆಗೆ ಪುರ್ಸೋತಿಲ್ಲ ಅಲ್ಲಿ ಹೋಗಿ ದುಡುದು. ಇಲ್ಲಿ ಊಟ ಒಳ್ಳೆ ಉಂಟು, ಎಲ್ಲ ಪ್ರತಿಯೊಂದು ಮನೆ ತಿಂಡಿ ಏನು ಒಳ್ಳೆ ಆಗ್ತದೆ. ಬಪ್ಪುದು ಕೆಲಸ ಮಾಡೋದು ಹೋಗುದು, ಏನು ತಲೆ ಬಿಸಿ ಇಲ್ಲ. ಬೇರೆ ಕಡೆ ಹೋಗುದು ತಲೆ ಬಿಸಿ ಇರುತ್ತೆ, ಒಂದಲ್ಲಿ ಪ್ರೆಷರ್, ಕೆಲಸ 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 ಕೆಲಸ. ಇದು ಕೆಲಸ ಸಂಜೆ 6 ಗಂಟೆ ಆದಮೇಲೆ ಒಂದು 3/4 ಗಂಟೆ ನಾವು ಕ್ರಿಕೆಟ್ ಆಡೋದು. ಮತ್ತೆ ಮನೆಗೆ ಹೋಗಿ ಮತ್ತೆ ಕೆಲಸ ಎಲ್ಲ ಮಾಡಿ ಬೆಳಗ್ಗೆ ಮತ್ತೆ ಹೋಗಿ ಮೈದಾನದಲ್ಲಿ ಮತ್ತೆ ಕ್ರಿಕೆಟ್ ಆಡೋದು. ಮತ್ತೆ ಕಡೆ ಕೆಲಸ ಎಲ್ಲದೂ ಉಂಟು ಇದರಲ್ಲಿ. ಈಗ ಈಗಳಿನ ಮಕ್ಕಳಿಗೆ ಇದು ಬೇಡ. ಅದೇ ನಾವು ಮತ್ತೆ ಈಗ ಮನೆಯವರು ಹಾಗೆ ಓದ್ಲಿ ಎಂತ ಓದ್ಲಿ ಅಂತ ಇಲ್ಲ. ಬದ್ನಿಕಾಯಿ ಡಿಗ್ರಿ ಹೋಗುದು ಬೆಂಗಳೂರಿಗೆ ಗುಡು ಓಡುದು ಬಸ್ ಹತ್ಕೊಂಡ್ ಮತ್ತೆ 3 ವರ್ಷ ಬಿಟ್ಟು ಇಲ್ಲಿಗೆ. ಅದೇ ಇಲ್ಲೇ ಕಲ್ತು ಇಲ್ಲಿ ಅಂತ ಒಂದು ಸಾಧನೆ ಮಾಡ್ಕೊಂಡು ಊರಲ್ಲೇ ಸಾಧನೆ ಮಾಡ್ಕೊಂಡು ನಮ್ದೊಂದು ಆಸಕ್ತಿ. ಓದಕ್ಕಾಗಂದು ಹೇಳುದಿಲ್ಲ, ಓದುದೇ. ಈಗ ಒಂದು ಡಿಗ್ರಿ ಆಗ್ಲೇಬೇಕು. ಈಗ ಒಂದು ಹೆಣ್ಣು ಕಮ್ಕೊಂಡು ಅವಳು ಡಿಗ್ರಿ ಓದಿನ ಅವಳು ಡಿಗ್ರಿ ಓದಕ್ಕೆ ಅಂತ ಹೌದಲ್ಲೇ. ಈಗ ಜನರೇಷನ್ಗೆ ಗೊತ್ತಿಲ್ಲ ಯಾರಿಗಿಲ್ಲ ಈ ಕೆಲಸ ಆಗಿದೆ. ಗ್ಯಾರೇಜು ಹಾಗೆ, ಗ್ಯಾರೇಜ್ ಜನ ಇಲ್ಲ. ಓನರ್ ಮುಂಚೆ ಮಾಡ್ತಿದ್ದ 30 ವರ್ಷ ಅವನೇ ಓನರ್, ಅವನೇ ಕೆಲಸ. ಈಗ ಒಬ್ಬನೇ, ಅವನಿಗೆ ಹೆಲ್ಪರ್ ಇಲ್ಲ, ಎಂಥದ್ದು ಇಲ್ಲ. ಈ ಕೆಲಸದಂಗೆ ಲಾಭ ಜಾಸ್ತಿ ಇತ್ತು. ಈಗ ಇನ್ನಿನ್ನು ಇದ್ರಂಗೆ ಲಾಭ ಓದದ್ರಂಗೆ ಇನ್ನೀಗ ಅಷ್ಟೀಗ ಬೆಂಗಳೂರು ಎಲ್ಲರೂ ಬೆಂಗಳೂರಿಗಾರೆ ಕೆಲಸ ಇಲ್ಲ ಉಂಟು ಬೆಂಗಳೂರಲ್ಲಿ. ಎಲ್ಲರೂ ಬೆಂಗಳೂರಿಗೆ ಹೋಗುದು. ಎಲ್ಲರೂ ಕಂಪ್ನಿಗೆ ಎಲ್ಲ ಕಂಪ್ನಿಗೆ ಎಷ್ಟು 20-22 ಸಾವಿರ ಕೊಡ್ತಾರೆ ಈಗ ಸ್ಟಾರ್ಟಿಂಗ್. ಇಲ್ಲಿ ಅಲ್ಲಿ 50 ನಮ್ಗೆ ಇಲ್ಲಿ 22 ಅಲ್ಲಿ PF ಎಲ್ಲ ಕಟ್ಟಾಗಿ ಅದು ಉಳಿಯೋದು ಬರೀ 15 ಸರ್. ಮತ್ತೆ PG ಅದು ಇದು ಮತ್ತೆ ಏನೆಲ್ಲ ಹೋಯೋದು ಅಲ್ಲಿಂದ ಅಲ್ಲಿಗೆ. ಮತ್ತೆ ನಮ್ಮ ಕೇಳಿದ್ರೆ ನಾವು ಅವ್ರ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗ ಇಂಜಿನಿಯರ್, ನಮ್ಮ ಮಗ ಬೆಂಗಳೂರಿಗೆ ಹೋಗುದು. ಇಲ್ಲಿ ನಮ್ಮ ಈಗ ಇಲ್ಲಿ ಒಳ್ಳೆ ದುಡ್ಡು ಮಾಡೋರಿಗೆ ಬೆಲೆ ಇಲ್ಲ. ನೀವು ಹೇಳುವುದಂದ್ರೆ ಅಲ್ಲಿ ಜಾಸ್ತಿ ಪೇಮೆಂಟ್ ಇರುತ್ತೆ, ಆದರೆ ಉಳಿತಾಯ ಸೇವಿಂಗ್ ಅನ್ನೋದು ಇರೋದಿಲ್ಲ ಜಾಸ್ತಿ. ಅವರೇ ನಮ್ಮ ಹತ್ರ ಕೆಂಬೇಡ, ಅಲ್ಲಿ ಹೋಗಿ ವರ್ಕ್ ಮಾಡಿದ್ರೆ ಅವ್ರ ಹತ್ರ ಕೇಂದ್ರ ಅವರೇ ಹೇಳ್ತಾರೆ ಇಲ್ಲಿ ಅಂತ ಸಿಗುದಿಲ್ಲ ಬರ ಹೇಳ್ತಾರೆ. ಈಗ ಒನ್ ಟೈಮಿಗೆ ಇದ್ದೀತ ಅಷ್ಟೊತ್ತಿಗೆ ಇಲ್ಲಿನ ಜನ ಸ್ವಲ್ಪ ಕಮ್ಮಿ ಹೋಗ್ತಿದ್ದೀವಿ. ಈಗ 100ಕ್ಕೆ 80% ಬೆಂಗಳೂರೇ, ಒಂದು 20% ನಮ್ಮ ಕಣಗಿದ್ದಾರಲ್ಲ ಇಲ್ಲ. ಸರ್ ಹೇಳಿದ್ರೆ ಬೆಂಗಳೂರು ಬಟ್ಟೆ ಕಂಪ್ನಿಯಲ್ಲಿ ಹೋಗೋದು ಅಲ್ಲಿ. ಹೌದೌದು. ಅಲ್ಲ ಕೆಲವರಿಗೆಲ್ಲ ಒಳ್ಳೆ ಹೋಗ್ತಾರೆ, ಯಾರು ಇಲ್ಲ ಅಂತ ಹೇಳುದಿಲ್ಲ. ಎಲ್ಲರೂ ಮಾರ್ಗದ ಇಲ್ಲಿನವರಿಗೆಲ್ಲ ಇಲ್ಲಿನ ಬೇರೆ ಕಡೆ ಬಂದು ಇಲ್ಲಿ ವರ್ಕ್ ಮಾಡ್ತೇನೆ. ಇಲ್ಲಿನವರಿಗೆ ಕೆಲಸ ಇದ್ರು ಬೇರೆ ಕಡೆ ವರ್ಕ್ ಮಾಡಿ ಇಲ್ಲಿನ ವರ್ಕ್ ಮಾಡೋಕೆ ಮನಸ್ಸಿಲ್ಲ. ಅದಕ್ಕೆ ನಾ ಎಲ್ಲರಿಗೂ ಹೇಳೋದು ಹಾಗೆ, ಇಲ್ಲಿ ಮಾಡಿ ಊರಲ್ಲೇ ಮಾಡಿ ಎಲ್ಲರಿಗೂ ಆಗ್ತು ಕೆಲಸ ಆಗ್ತದೆ. ನೆಮ್ಮದಿ ಹೈಯೆಸ್ಟ್ ಉಂಟು ಮತ್ತೆ ಊರಲ್ಲಿ ಮಾಡಿ. ಮುಂದಿನ ಫ್ಯೂಚರ್ಗೆ ಈಗಲೇ ಹಾಕು ಸ್ಟಾರ್ಟ್ ಆಯ್ತು. ಈಗ ಮತ್ತೆ ಎಲ್ಲ ಬೆಂಗಳೂರಿಗೆ ಕೆಲವರೆಲ್ಲ ಊರಲ್ಲೇ ಸೆಟ್ಲ್ ಆಗ್ತಾ ಇದ್ದಾರೆ. ಇಲ್ಲಿಂದ ವರ್ಕಿಗೆ ಈಗ ಯಾವುದೇ ಕೆಲಸ ಇಲ್ಲ, ಇಲ್ಲಿಗೆ ಒಳ್ಳೆ ಕೆಲಸ ಉಂಟು. ಈಗ ಊರಲ್ಲೇ ಕೆಲಸ ಇದೆ. ಅಂದ್ರೆ ನೀವು ಕೆಲವೊಬ್ರು ಹೊರಗಿನಿಂದ ಬಂದು ನಿಮ್ಮಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ ಇಲ್ಲಿ ಗ್ಯಾರೇಜ್ ಕೆಲಸ? ಐಟಿಐನೆಲ್ಲ ತುಂಬಾ ಜನ ಹೇಳಿಕೊಟ್ಟಿದ್ದಾರೆ. ಹೇಳಿಕೊಟ್ಟೆ. ನಮ್ಮ ಓನರ್ ಅವ್ರು ಬಂದಲ್ಲ ಇವರೇ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿ ಹೇಳಿಕೊಟ್ಟು ಸುಮಾರು ಒಂದು 2-3 ವರ್ಷ ಬಂದಿದೆ. ಹೌದು. ಯಾರು ಬಂದ್ರು ಇಲ್ಲ ನಮ್ದು ಎಂತ ಇಲ್ಲ. ಎಷ್ಟು ವರ್ಷಗಳಿಂದ ಇದನ್ನು ಪ್ರಾರಂಭ ಮಾಡಿದ್ದೀವಿ? ಅದು ಒಂದು ಸರ್ ಎಷ್ಟು ವರ್ಷ ಆಯ್ತು ಸರ್ ಇದು? 7-8 ವರ್ಷ ಆಯಿತು. ಕುಂದಾಪುರದಲ್ಲಿ ತುಂಬ ಮತ್ತು 15-20 ವರ್ಷ ಇದೆ. ಅಂದರೆ ನೀವು ಈ ಪ್ಲೇಸ್ಗಿಂತ ಅಲ್ಲಿ ಕುಂದಾಪುರದಲ್ಲಿ ಮಾಡಿದ್ದೀರಾ? ಮಾಡಿದ್ದು. ಹೌದು. ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಮಾಡಿ? ಇಲ್ಲಿ 7-8 ವರ್ಷ ಆಯಿತು. ತುಂಬ ಚೆನ್ನಾಗಿ ಕೆಲಸ ವರ್ಕ್ ಆಗುತ್ತೆ. ಎಲ್ಲ ನೋಡಿ ಗಾಡಿ ಎಲ್ಲ ಕಸ್ಟಮರ್ಸ್ ಎಲ್ಲ ತುಂಬ ಬರ್ತಾರೆ ನಿಮ್ಮ ಕಡೆ. ಕಸ್ಟಮರ್ಸ್ ಇರ್ತಾರೆ. ಎಲ್ಲರಿಗೆ ಯಾವ ಎಮರ್ಜೆನ್ಸಿ ಯಾರಿಗಾದ್ರೂ ನೀವು ಹೆಲ್ಪ್ ತುಂಬ ಮಾಡಿದ್ದೀರಾ? ನಿಮಗೆ ಎಲ್ಲ ಹೆಲ್ಪ್ ಮಾಡಿ. ಅಂದರೆ ಗ್ಯಾರೇಜ್ ನೀವು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಲ್ಲ,
ನಿಮಗೆ ಎಲ್ಲರಿಗೂ ತುಂಬ ಸಂಪೂರ್ಣವಾಗಿ ಮಾಹಿತಿ ಇದೆ. ಮುಂದಿನ ಫ್ಯೂಚರ್ ಬರುವ ಮಕ್ಕಳಿಗೆ ನೀವು ಏನಾದರೂ ಹೇಳ್ತೀರಾ? ಅವೆಲ್ಲ ಹೇಳಿಕೊಡ್ತೇವೆ. ಹೇಳ್ಕೊಡ್ತೀರಾ? ಮೊದಲು ಬಂದಿದ್ರೆ ಈಗ ಬಂದರೂ ಸಹ ಹೇಳಿಕೊಡ್ತೇವೆ. ಹೌದಾ? ಅಂದರೆ ಈಗ ಈ ಜನ್ರೇಷನ್ಗೆ ಬಂದು ಹೋಗಿದ್ದಾರೆ ಕೆಲಸ ಮಾಡಿ ಬಂದು ಹೋಗಿದ್ದಾರೆ. ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ. ಹೇಳಿಕೊಡ್ತೇವೆ.